ಹಾಯ್ ಹಲೋ ಫ್ರೆಂಡ್ಸ್, ನಾ ಇವತ್ತು ನಿಮಗೆ ಮನೆಯಲ್ಲಿ ಪಿಗ್ಮೆಂಟೇಷನ್ ಹೋಗೋಕೆ ರೆಮಿಡಿ ಹೇಳ್ತೇನೆ ನೋಡ್ರಿ. ಇದಕ್ಕೆ ಹಸಿ ಹಾಲು ಬೇಕು, ಇಲ್ಲತ್ತು ನೀವು ಮನೆಯಲ್ಲಿ ಇದ್ದದ್ದು ಯಾವುದು ಹಾಲು ತೊಗೋಬೋದು. ಇದು ಜಾಜಿಕಾಯಿ ಐತೆ ನೋಡ್ರಿ, ಇದಕ್ಕೆ ಜಾಯ್ಫಾಳ್ ಅಂತೂ ಕರೀತಾರೆ. ಇದಕ್ಕೆ ನೀವು ಒಂದು ಸಾನಿ ಕಲ್ಲು ತೊಗೋಬೇಕಾಗ್ತೈತಿ. ಇಲ್ಲಂತಂದು ನಿಮ್ಮಲ್ಲೇ ಯಾವುದಾದ್ರೂ ನೀಟಾಗಿ ವಾಶ್ ಮಾಡಿ ಕಲ್ಲಿದ್ರೆ ತೊಗೋಬೋದು. ಇದನ್ನು ಹಾಲು ಹಾಕಿ ಏಕ್ದಮ್ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ನಿಮ್ಮ ಹತ್ರ ಕಲ್ಲಿಲ್ಲ ಅಂದರೆ ನೀವು ಮಿಕ್ಸಿ ಒಳಗೆ ಅಥವಾ ಪೌಡ್ರ್ ಮಾಡ್ಬೋದು. ಇದನ್ನ ಒಟ್ಟು ನೈಸಾಗಿ ಈ ರೀತಿ ಏಕ್ದಮ್ ನೈಸಾಗಿ ಪೇಸ್ಟ್ ಗತೆ ಬರ್ತೈತೆ ನೋಡ್ರಿ. ಇದನ್ನು ನೀವು ವಾರದಾಗ 2 ಸಲ ಹಚ್ಕೋಬೇಕಾಗ್ತದೆ ನೋಡ್ರಿ ಫ್ರೆಂಡ್ಸ್. ಈ ರೀತಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಆ ರೀತಿ ನೀವು ಪೇಸ್ಟ್ ಮಾಡ್ಕೋಬೇಕು. ನಮ್ಮದು ಹರ್ಬಲ್ ಬ್ಯೂಟಿ ಝೋನ್ ಕನ್ನಡ ಅಂಥೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ನೋಡ್ರಿ ಏಕ್ದಮ್ ನೈಸಾಗಿ ಪೇಸ್ಟ್ ಬರ್ತೈತಿ. ಇದು ಹಚ್ಚಿದ ಮೇಲೆ ಒಂದು ಸ್ವಲ್ಪ ನಿಮ್ಗೆ ಬರ್ನಿಂಗ್ ಸೆನ್ಸ್ ಆಗ್ತೈತೆ ಫ್ರೆಂಡ್ಸ್. ನೀವು ಎಲ್ಲಿ ಪಿಗ್ಮೆಂಟೇಷನ್ ಐತಲ್ಲ ನಿಮ್ಗೆ ಅಲ್ಲೆಷ್ಟು ಹಚ್ಬೇಕು ನೋಡ್ರಿ. ಈ ರೀತಿ ನೀವು ತಿಕ್ಕಾಗಿ ಪೇಸ್ಟ್ ಹಚ್ಕೋಬೇಕು. ಇದನ್ನ ವಾರದಲ್ಲಿ 2 ಸಲ ಮಾಡಿಬಿಡ್ರಿ ಫ್ರೆಂಡ್ಸ್. ಇದು ನೀವು ಇದ್ರ ಮೇಲೆ ನೀವು ಸೋಪ್ ಅದು ಏನೂ ಹಚ್ಚಬೇಡ್ರಿ. ಬೇರೆಯವರೆಲ್ಲ ಯೂಸ್ ಮಾಡಿದ್ವಿ ಆಗಲಿಲ್ಲ ಅಂತ ಹೇಳ್ತಾರೋ, ಆದ್ರೆ ಕರೆಕ್ಟಾಗಿ ಮೆಥಡ್ಲಿ ಯೂಸ್ ಮಾಡಿದ್ರೆ 100% ರಿಸಲ್ಟ್ ಐತೆ ನೋಡಿರಿ ಫ್ರೆಂಡ್ಸ್. ಇದು ಭಾಳ ನಿಮ್ಗೆ ತಿಕ್ಕಿತ್ತಂದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತೈತಿ. ಒಂದು ಸ್ವಲ್ಪ ಲೇಟ್ ಪ್ರೊಸೆಸ್ ಐತಿ, ಆದರೆ 100% ಕಡಿಮೆ ಆಗೇ ಹೋಗ್ಬಿಡ್ತೈತೆ ನೋಡಿರಿ ಫ್ರೆಂಡ್ಸ್. ಇದು ಈ ರೀತಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹಚ್ಚಿಬಿಟ್ಟು ಜಸ್ಟ್ 5 ನಿಮಿಷಕ್ಕೆ ನೀವು ಮಸಾಜ್ ಮಾಡಿಬಿಡ್ಬೇಕು ನೋಡ್ರಿ. ಇದು ವಾಶ್ ಮಾಡಿದ ಮೇಲೆ ಎಷ್ಟು ಕ್ಲೀನ್ ಆಗ್ತೈತೆ ನೋಡ್ರಿ. ಇದಕ್ಕೆ ನೀವು ಈ ರೀತಿ ವಾಶ್ ಮಾಡಿದ ಮೇಲೆ ಮೊಸರು ಹಚ್ಬೇಕು ನೋಡ್ರಿ. ಈ ರೀತಿ ಒಂದು ಸ್ವಲ್ಪ ತಿಕ್ಕಾಗಿ ಮೊಸರು ತೊಗೊಂಡು ಅದ್ರ ಮೇಲೆ ಪ್ಯಾಕ್ ಗತೆ ಹಚ್ಚಿ ಜಸ್ಟ್ ಮಸಾಜ್ ಮಾಡಿ ವಾಶ್ ಮಾಡ್ಬೇಕು ನೋಡ್ರಿ ನೀವು. ಇದು ಯಾವುದೇ ರೀತಿ ಪಿಗ್ಮೆಂಟೇಷನ್ ಆಗಿ ಏಕ್ದಮ್ ಬ್ಲ್ಯಾಕ್ ಆಗಿರ್ತೈತಲ್ಲ, ಆ ರೀತಿ ಬ್ಲ್ಯಾಕ್ ಆಗಿದ್ರೂ ಸ್ಲೋ ಕಮ್ಮಿ ಆಗ್ತೈತೆ ನೋಡ್ರಿ ಫ್ರೆಂಡ್ಸ್. ಇದು ಜಸ್ಟ್ ಅದು ಮೊಸರು ಹಚ್ಚಿ ಮಸಾಜ್ ಮಾಡಬೇಕು. ನೀರು ಅಥವಾ ಉಗುರು ಬೆಚ್ಚಗ ನೀರಲ್ಲೇ ವಾಶ್ ಮಾಡಿಬಿಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.